ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ಒಂದು ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸೋಣ ಬನ್ನಿ. ಇವತ್ತಿನ ಪ್ರೊಮೋದಲ್ಲಿ ಏನಾಯಿತು ಅಂತ ಹೇಳೋಕ್ಕೆ ಮುಂಚಿತವಾಗಿ ಮನಸ್ಸಿಗೆ ಆನೆಸ್ಟ್ಲಿ ತುಂಬ ಬೇಸರ ಆಗ್ತಾ ಇದೆ. ಯಾಕೆ ಅಂದರೆ ಇದು ಬಿಗ್ ಬಾಸ್ನ 12ನೇ ಕೊನೆಯ ಕಿಚ್ಚನ ಪಂಚಾಯಿತಿ ಇದಾಗಿದೆ. ಇದರಿಂದಾಗಿ ಎಷ್ಟೋ ಬಿಗ್ ಬಾಸ್ ಪ್ರಿಯರಿಗೆ ತುಂಬ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅದೇನೇ ಇರಲಿ, ಆರಂಭವಾದ ಒಂದು ಅಧ್ಯಾಯ ಕೊನೆಗೊಳ್ಳಲೇಬೇಕು ಹಾಗೂ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲೇಬೇಕು ಎಂಬ ಅರಿವು ನಿಮ್ಮೆಲ್ಲರದು ಆಗಿರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರೊಮೋ ಬಗ್ಗೆ ಮಾತಾಡೋಣ. ಇವತ್ತು ಉಳಿದ 8 ಬಿಗ್ ಬಾಸ್ ಪ್ರತಿಸ್ಪರ್ಧಿಯಲ್ಲಿ ಒಬ್ಬರ ಪಯಣ ಕೊನೆಗೊಳ್ಳುತ್ತದೆ. ಹಾಗಾಗಿ ಅವರು ಇಲ್ಲಿವರೆಗೂ ಪ್ರತಿಸ್ಪರ್ಧಿಗಳಿಗೆ ವೈಯಕ್ತಿಕವಾಗಿ ಯಾರಿಗಾದರೂ ತೊಂದರೆ ಆಗಿದ್ದರೆ ಅವರಿಗೆ ಪ್ರತ್ಯಕ್ಷವಾಗಿ ಕ್ಷಮೆ ಕೇಳುವ ಒಂದು ಸದಾವಕಾಶ ಕೊಟ್ಟ ಕರುನಾಡ ಕಿಚ್ಚ. ಇದರ ಉದ್ದೇಶ ಒಂದೇ, ಮನೆಯಿಂದ ಮನಸ್ಸಿಗೆ ಗಾಯಗಳು ಇಲ್ಲಿಗೆ ಮುಕ್ತಾಯವಾಗಲಿ, ಜೊತೆಗೆ ಒಂದು ಹೊಸ ಜೀವನ ಇಲ್ಲಿಂದ ಮುಂದುವರಿಯಲಿ ಎಂಬ ಉದ್ದೇಶ ಇದಾಗಿದೆ. ಜೊತೆಗೆ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಕ್ಷಮೆ ಕೇಳಿದ್ದಾರೆ ಹಾಗೂ ಕಾವ್ಯ ಗಿಲ್ಲಿಗೆ ಒಂದು ಉಪಚಾರ ಮಾಡಿದ್ದಾರೆ. ಅದು ಏನು ಅಂದರೆ, ಈ ರೀತಿ ಇನ್ನು ಮುಂದೆ ನನ್ನ ಹತ್ತಿರ ಕಾಮಿಡಿ ಮಾಡಬೇಡ, ನನಗೆ ಇದು ಇಷ್ಟ ಆಗಲ್ಲ ಅಂತ ಹೇಳಿದ್ದಾರೆ. ಗಿಲ್ಲಿ ಕೂಡ ಹೌದು ಅಂತ ಬೇಸರದಿಂದ ಒಪ್ಪಿಕೊಂಡಿದ್ದಾರೆ. ಇದು ಇವತ್ತಿನ ಪ್ರೊಮೋ ಆಗಿದೆ. ಸಿಗೋಣ ಹೀಗೆ ಹೊಸ ಕಂಟೆಂಟ್ ಒಂದಿಗೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.